ರೂಢರು ಇವರೆಲ್ಲ ಇತಿಹಾಸ ಪುರುಷರು, ಪವಾಡ ಪುರುಷರು. ಈ ದೇಶದಲ್ಲಿ ಗಜ್ನಿ ಮೊಹಮ್ಮದ್ದು ಎಷ್ಟು ಸಾರಿ ದಂಡೆತ್ತು ಬಂದ? 11 ಸಾರಿನೋ 12 ಸಾರಿನೋ. ಬೇರೆ ಬೇರೆಯವರು ಶರಣರು, ತಪಸ್ವಿಗಳು, ಪವಾಡ ಪುರುಷರು ಬದುಕಿದ್ರಿಂದ ಅವರೆಲ್ಲರ ಶ್ರಮದ ಭಗವಂತನ ದಯೆ ನಾವು ಇಷ್ಟೆಲ್ಲಾದರೂ ಕೂಡ ಭಾರತೀಯರಾಗಿ ಇದ್ದೀವಿ. ಇದಕ್ಕಿಂತ ಪುಣ್ಯಾತ್ಮರ ಸಂದೇಶಗಳು ನಮಗೆ ಶಕ್ತಿಯನ್ನು ಕೊಡ್ತವೆ. ನಿಷ್ಕಲ್ಮಸವಾಗಿ ಭಗವಂತನನ್ನು ಯಾರು ಪ್ರಾರ್ಥಿಸ್ತಾರೆ ನಿಮಗೂ ಸಿಗ್ತಾನೆ, ನಮಗೂ ಸಿಗ್ತಾನೆ, ಎಲ್ಲರಿಗೂ ಸಿಗ್ತಾನೆ. ಆ ನಂಬಿಕೆ ಇಟ್ಕೋಬೇಕಷ್ಟೇ ನಾವು. ಇವತ್ತು ನಾನು ಬಂದಿರೋದು ರೈಲ್ವೆ ಇಲಾಖೆಯ ಸುಮಾರು 3-4 ಗಂಟೆಗಳ ಕಾಲ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ, ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವುದಿದೆ ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ. 43,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ. ಹೊಸದಾಗಿ ನಾನು ತುಮಕೂರು ಬೆಳಗಾಮಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬಯಕೆ, ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು. ರಾಯದುರ್ಗ ಪಾವಗಡ ಮಡಕಶಿರ ಮಧುಗಿರಿ ಕೊರಟಗೆರೆ ಊರುಕೇರಿ ಅದು ಆಗಬೇಕು. ಇಂಥ ಬೆಲೆ ಗದಗು ಮತ್ತು ವಾಡಿ ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ಇವಾಗ ಸವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ. ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ, ಕೆಲಸಗಳ ಅವಶ್ಯಕತೆ ಇದೆ. ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಮೀಟಿಂಗ್ ಮಾಡಾದ್ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ. ಕೇವಲ ಅದೊಂದೇ ಅಲ್ಲ, ಇವನ್ನು ನಿಮ್ಮ ಯಾವ ರೈಲ್ವೆದು ಅಲ್ಲಪ್ಪ ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ. ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ. ಒಂದು ನನಗೆ ಆಸೆ ಇದೆ, ಪ್ರಧಾನಿಗಳ ಆಶಯ ಇದೆ, ಸಂಕಲ್ಪ ಇದೆ, ಅಶ್ವಿನಿ ವೈಷ್ಣವ್ ಅವರ ದೂರದೃಷ್ಟಿಯ ಚಿಂತನೆ ಇದೆ. ಕರ್ನಾಟಕ ಹಳ್ಳಿಗಾಡಿನ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವೆಲ್ಲವನ್ನು ಕೂಡ ಚಾಲನೆ ಕೊಡ್ತೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಮಾಡ್ತೀನಿ. ರೈಲ್ವೆ ನಿಲ್ದಾಣ ಇದೆ, ಸಿದ್ಧಾರೂಢರ ಹೆಸರಿದೆ, ಒಂದು ಮೂರ್ತಿ ಇಲ್ಲ ಅಲ್ಲಿ. ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಆ ರೈಲ್ವೆ ಇಲಾಖೆ ಇರೋದೇ ಸಿದ್ಧಾರೂಢರ ಆಶೀರ್ವಾದದಿಂದ. ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ. ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ, ಅದನ್ನು ಮಾಡೋಣ. ಹಾಗಂದ್ಬಿಟ್ಟು ಅಷ್ಟಕ್ಕೆ ಸೀಮಿತ ಆಗಬೇಡಿ. ಸಿದ್ಧಾರೂಢರು ಪ್ರಪಂಚದ ಮೂಲೆಗಳಲ್ಲೂ ಕೂಡ ಇದ್ದಾರೆ, ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ. ಆಗಿರೋದ್ರಿಂದ ಒಬ್ಬ ಪವಾಡ ಪುರುಷರನ್ನು ನಾವು ಬೇರೆ ರೂಪದಲ್ಲಿ ಕಾಣೋದು ಬೇಡ, ತಪಸ್ವಿನ ರೂಪದಲ್ಲಿ ಕಾಣೋಣ. ಅಲ್ಲಿ ಬಂದು ಮಾತಾಡ್ತೀನಿ. ನಾನು 1 ನಿಮಿಷ ಅಲ್ಲಿ ಮಾತಾಡ್ತೀನಿ, ಅಲ್ಲಿ ಮಾತಾಡ್ತೀನಿ, ನೀವು ಬನ್ನಿ. ದಿನೇಶ್ ಗುಂಡೂರಾವ್ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸಾವರ್ಕರ್ ಬಗ್ಗೆ ನೋಡಿ. ಹೇಳಿಕೆ ಕೊಟ್ಟಿದ್ದಾರೆ ಸರ್. ಒಂದು ದಿನೇಶ್ ಗುಂಡ್ರಾಯರ ಮಗ ಅಂತ ಅವ್ರಿಗೊಂದು ಸ್ವಲ್ಪ ತುಂಬ ಗೌರವ ಇದೆ. ಇತಿಹಾಸ ತಿಳ್ಕೊಳ್ದಿರ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಅರ್ಥ ಮಾಡೋಕೆ ಹೋಗಿ ನನ್ನ ಸ್ನೇಹಿತರು, ನನಗೆ ತುಂಬ ಹತ್ತಿರದವರು, ಅವ್ರ ತಾಯಿಯವರು ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ನಮ್ಮ ಸ್ವಂತ ತಾಲೂಕಿನವರು ಅವ್ರ ತಾಯಿಯವರು. ಆಗಿರೋದ್ರಿಂದ ಅವ್ರು ಯಾವ ಹುದ್ದೆಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಆ ಮಾಹಿತಿ ನೋಡಿಕೊಂಡು ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. 1 ನಿಮಿಷ ನೀವು ಹೇಳ್ತಾ ಇದ್ದೀರಿ, ನನಗೆ ಇವಾಗ ತಾನೇ ಆ ಥರ ಹೇಳೋ ಪರಿಸ್ಥಿತಿಯಲ್ಲಿ ದಿನೇಶ್ ಗುಂಡೂರಾವ್ ಇದ್ದಾರೆ ಅಂದರೆ ಅವರು ಆಮೇಲೆ ಬಾಕಿ ಭಾಷೆ ಇರ್ತವೆ, ಅದರ ಅವಶ್ಯಕತೆ ಇಲ್ಲ. ಇವಾಗ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಅಣ್ಣ ಅಲ್ಲಿ ಮಾತಾಡೋ ಬಿಡೋಣ. ನೆನ್ನೆ ತಾನೇ ಹೇಳಿದ್ದೀನಿ ಎಲ್ಲ ಕಡೆಯೂ, 3 ಕಡೆ ನೆನ್ನೆ ಒಂದೇ ದಿನ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಒಬ್ಬ ರಾಜಕೀಯ ಮಂತ್ರಿಯಾಗಿ ಗಾಂಧಿ ಜಯಂತಿಯನ್ನು ಮುಗಿಸಿ ನನ್ನ ಇಲಾಖೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು 10 ವರ್ಷ ಆಯಿತು ನಮ್ಮ ಸ್ವಚ್ಛ ಭಾರತ್ ಅಭಿಯಾನಕ್ಕೆ. ಅಂಥದ್ದನ್ನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ನಾನು ಆ ಇಲಾಖೆಗೆ, ಈ ಭಾಗದ ಜನರಿಗೆ, ವಿಶೇಷವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ತುಮಕೂರು ಜನಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಬಯಕೆಯಿಂದ ಬಂದಿದ್ದೀನಿ. ಯಾವುದೇ ರಾಜಕಾರಣಿ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ತನ್ನ ಸ್ವಂತ ಇಲಾಖೆಯಲ್ಲಿದ್ದಾಗ ಒಂದು ನೋಟ್ ಕಳಿಸ್ಬಿಟ್ಟು ಇದೆಲ್ಲ ಕೊಟ್ಟು ಇಲ್ಲ ನಾನು ಅಲ್ಲೇ ಹೋಗ್ತೀನಿ ನೀವು ಇಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ್ಯ ಮಂತ್ರಿ ಇರ್ಬೋದು. ನಾನು ಈ ಥರ ಅಪರೂಪ ಅನ್ನೋದು ನಾನು ದುರಾಂಕಾರದಿಂದ ಹೇಳೋಲೆ.
ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಅದಾದಮೇಲೆ ಬಾಕಿದೆಲ್ಲ ಅಲ್ಲಿ ಮಾತಾಡೋಣ ಬನ್ನಿ ಪ್ಲೀಸ್. ಬಿಜೆಪಿ